ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಕೆಲವು IPOಗಳ ಬಗ್ಗೆ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ 2 IPOಗಳು ಲಿಸ್ಟಿಂಗ್ ಆಗಿರ್ತವೆ. ಲಿಸ್ಟಿಂಗ್ ಯಾವ ಥರ ಒಂದು ಲಿಸ್ಟಿಂಗ್ ಆಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಜುಲೈ 2ರಂದು CSM ಟೆಕ್ನಾಲಜಿ IPO ಲಿಸ್ಟಿಂಗ್ ಇರುತ್ತದೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಆಸ್ತಾ ಫಿನ್ಟೆಕ್ಸ್ ಈ ದಿನ ಕೊನೆಯ ದಿನ 3ನೇ ದಿನ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿರುತ್ತದೆ, ಅದರ ಬಗ್ಗೆ ನೋಡೋಣ. ಹಾಗೂ ನ್ಯಾಕ್ ಪ್ಯಾಕೇಜಿಂಗ್ ಲಿಮಿಟೆಡ್ IPO ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಓಪನ್ ಆಗಿರುತ್ತದೆ. ಅವುಗಳ GMP ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಹ ಏನಾಗಿದೆ ಎಂಬುದು ತಿಳಿದುಕೊಳ್ಳೋಣ. ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ IPO ಅಪ್ಡೇಟ್ಗಳ ವಿಡಿಯೋಗಳು ತಮಗೆ ಬೇಗ ತಲುಪುತ್ತವೆ. ವಿಡಿಯೋವನ್ನು ಮುಂದುವರಿಸೋಣ. ಮೊದಲನೇದಾಗಿ ನ್ಯಾಕ್ ಪ್ಯಾಕೇಜಿಂಗ್. ಈ ಒಂದು IPO 439.50 ಕೋಟಿ ಇಶ್ಯೂ ಸೈಜ್ ಇದೆ. ಇಲ್ಲಿ ನೋಡಿ, ಜುಲೈ 1ರಂದು ಈ IPO ಓಪನ್ ಆಗಿರ್ತದೆ. ಸಬ್ಸ್ಕ್ರಿಪ್ಷನ್ ಕ್ಲೋಸಿಂಗು ಕೊನೆಯ ದಿನ ಜುಲೈ 3 ಇರ್ತದೆ. ಅಲಾಟ್ಮೆಂಟು ಜುಲೈ 6, 2026. ರೀಫಂಡ್ ಆಗೋದು ಜುಲೈ 7ರಂದು. ಹಾಗೆ ಈ ಒಂದು IPOದ ಶೇರ್ ಒಂದೇಳೆ ಅಲಾಟ್ಮೆಂಟ್ ಆದರೆ ನಮ್ಮ ಡಿಮ್ಯಾಟ್ ಅಕೌಂಟ್ ಕ್ರೆಡಿಟ್ ಆಗೋದು ಜುಲೈ 7ರಂದು. ಹಾಗೆ ಇದರ ಲಿಸ್ಟಿಂಗ್ ಆಗೋದು ಜುಲೈ 8ರಂದು. ಯಾರ್ಯಾರಿಗೆ ಎಷ್ಟು ಶೇರ್ಗಳು ರಿಸರ್ವ್ ಇದಾವೆ ಎಂಬುದನ್ನು ನೋಡೋಣ. QIB ಅವರಿಗೆ ಶೇಕಡ 50% ಅಷ್ಟು ಶೇರ್ಗಳು ರಿಸರ್ವ್ ಇದ್ದಾವೆ. HNIದವರಿಗೆ ಶೇಕಡ 15% ರಿಸರ್ವ್ ಇದ್ದಾವೆ. ಹಾಗೂ ರಿಟೇಲರ್ಸ್ಗೆ ಶೇಕಡ 35% ರಿಸರ್ವ್ ಇದ್ದಾವೆ. ಅದೇ ರೀತಿ ರಿಟೇಲರ್ಸು ಮಿನಿಮಮ್ 1 ಲಾಟ್ ಅಪ್ಲೈ ಮಾಡಲು 88 ಶೇರ್ಗಳು ಒಳಗೊಂಡಿರ್ತದೆ. 14,960 ರೂಪಾಯಿ ಮಿನಿಮಮ್ ಅಮೌಂಟ್ ಆಗಿರುತ್ತದೆ. ಮ್ಯಾಕ್ಸಿಮಮ್ 100 ಲಾಟ್ಗಳು 1,144 ಶೇರ್ಗಳು 1,94,480 ರೂಪಾಯಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ರಿಟೇಲರ್ಸ್ ಆಗಿರ್ತದೆ. ಸ್ಮಾಲ್ HNI ಅವರು ಮಿನಿಮಮ್ 1,232 ಶೇರ್ಗಳು 2,09,440 ರೂಪಾಯಿಗಳು ಮಿನಿಮಮ್ ಇನ್ವೆಸ್ಟ್ ಸ್ಮಾಲ್ HNIದವ್ರಿಗೆ ಆಗಿರುತ್ತದೆ. ನ್ಯಾಕ್ ಪ್ಯಾಕೇಜಿಂಗ್ IPO ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಎಂಬುದು ನೋಡೋಣ. ನೋಡಿ, ಮೊದಲನೇ ದಿನ ಸಬ್ಸ್ಕ್ರಿಪ್ಷನ್ QIB ಅವರಿಗೆ 3.27 ಪಟ್ಟಷ್ಟು QIB ಅವರು ಇನ್ವೆಸ್ಟ್ ಮಾಡಿರ್ತಾರೆ. HNIದವರು 5.13 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಅದರಲ್ಲಿ ಬಿಗ್ HNIದವರು 5.77 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಸ್ಮಾಲ್ HNIದವರು 3.87 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲರ್ಸ್ದವರು 1.38 ಪಟ್ಟು, ಎಂಪ್ಲಾಯ್ಗಳು 2.21 ಪಟ್ಟು. ಟೋಟಲ್ ಸಬ್ಸ್ಕ್ರಿಪ್ಷನ್ನು 2.72 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. ಮೊದಲನೇ ದಿನ ಒಂದು ಭರ್ಜರಿ ಹೂಡಿಕೆದಾರರಿಂದ ಡಿಮ್ಯಾಂಡ್ ಇದೆ ಹಾಗೂ ಉತ್ತಮವಾದ ಸಬ್ಸ್ಕ್ರಿಪ್ಷನ್ ಈ ಒಂದು IPOಗೆ ಆಗಿರುತ್ತದೆ. ಪ್ರಸ್ತುತ ಈ ಒಂದು IPOದ GMP ಎಷ್ಟಿದೆ ಎಂಬುದು ನೋಡೋಣ. ಈ ಒಂದು IPOಗೆ ಮೊದಲನೇ ದಿನ ಸಬ್ಸ್ಕ್ರಿಪ್ಷನ್ ದಿನ GMP ಜುಲೈ 1ರಂದು 170 ರೂಪಾಯಿ ಕಟ್ ಆಫ್ ಪ್ರೈಸ್ ಬ್ರ್ಯಾಂಡ್ಗೆ 27 ರೂಪಾಯಿ ಪ್ರೀಮಿಯಂ ಇದೆ. 196 ರೂಪಾಯಿ ಎಸ್ಟಿಮೇಟ್ ಲಿಸ್ಟಿಂಗ್ ಪ್ರೈಸ್ ಈ ಒಂದು ಮೊದಲನೇ ದಿನ ಕಾಣುತ್ತಾ ಇದೆ. ಅಂದರೆ 15.29% ಅಷ್ಟು ಲಾಭವಾಗುವ ಸಾಧ್ಯತೆ ಇದೆ. ಒಂದು ಲಾಟ್ ಮೇಲೆ ಎಸ್ಟಿಮೇಟ್ ಪ್ರಾಫಿಟ್ ಎಷ್ಟಪ್ಪ ಅಂದರೆ 2,288 ರೂಪಾಯಿ. ಹಾಗೂ ಇನ್ನೂ 2 ದಿನ ಇದರ ಸಬ್ಸ್ಕ್ರಿಪ್ಷನ್ ನಡೀತದೆ. ತದನಂತರ ಅಲಾಟ್ಮೆಂಟು, ತದನಂತರ ಲಿಸ್ಟಿಂಗ್ ಇರುತ್ತದೆ. ಇನ್ನೂ ಒಂದು 4 ದಿನದಲ್ಲಿ ಈ ಒಂದು GMP ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಹೆಚ್ಚಾಗಬಹುದು, ಇಲ್ಲ ಕಡಿಮೆನೂ ಆಗ್ಬೋದು. ಇದು ಒಂದು ಗ್ಯಾರಂಟಿ, ಒಂದು ಅಧಿಕೃತವಾದ ಬೆಲೆ ಆಗಿರೋದಿಲ್ಲ. ಇದು ಒಂದು ಅಂದಾಜಿನ ಬೆಲೆ ಆಗಿರುತ್ತದೆ. ನೆಕ್ಸ್ಟ್ IPO ಆಸ್ತಾ ಫಿನ್ಟೆಕ್ಸ್. ಆಸ್ತಾ ಫಿನ್ಟೆಕ್ಸ್ IPO ಈ ದಿನ ಕೊನೆಯ ದಿನದ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿರುತ್ತದೆ. ಈ ಒಂದು IPO ಪ್ರೈಸ್ ಬಂದು 125 ರೂಪಾಯಿಂದ 136 ಇದೆ. 170 ಕೋಟಿ ಒಂದು ಇಶ್ಯೂ ಸೈಜ್ ಇದೆ. ಪ್ರಸ್ತುತ GMPಯು ಈ ಒಂದು IPOಗೆ ಸುಮಾರು ಈ ದಿನ 10 ಗಂಟೆ ಸಮಯದಲ್ಲಿ 136 ಕಟ್ ಆಫ್ ಪ್ರೈಸ್ಗೆ 3 ರೂಪಾಯಿ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಶೋ ಆಗ್ತಾ ಇದೆ. 139 ರೂಪಾಯಿಗೆ ಎಸ್ಟಿಮೇಟ್ ಲಿಸ್ಟಿಂಗ್ ಪ್ರೈಸ್ ಆಗಿರುತ್ತದೆ. ಅಂದರೆ 2.21% ಪ್ರಾಫಿಟ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ 1 ಲಾಟ್ ಮೇಲೆ 330 ರೂಪಾಯಿ ಪ್ರಾಫಿಟ್ ಆಗುವ ಸಾಧ್ಯತೆ ಇದೆ. ಇದು 2 ಜುಲೈಯಿಂದ ಬೇಸಿಕ್ ಅಲಾಟ್ಮೆಂಟ್ ಇದೆ. ಹಾಗೆ ಅದೇ ರೀತಿ ರೀಫಂಡ್ ಆಗೋದು ಜುಲೈ 3ರಂದು. ಹಾಗೆ ಶೇರ್ಗಳು ಕ್ರೆಡಿಟ್ ಆಗೋದು 3ರಂದು. ಅದೇ ರೀತಿ ಲಿಸ್ಟಿಂಗ್ ಆಗೋದು ಜುಲೈ 6ರಂದು. ಅಲ್ಲಿವರೆಗೂ GMP ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಹೆಚ್ಚು ಕಮ್ಮಿ ಆಗಬಹುದು, ಅಧಿಕೃತ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಆಗಿರೋದಿಲ್ಲ. ಒಂದು IPOಗೆ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಎಂಬುದು ನೋಡೋಣ. 3ನೇ ದಿನ ಅಂದರೆ ಜುಲೈ 1 QIB ಇವರಿಂದ 3.59 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರ್ತದೆ. HNI ಅವರಿಂದ 8.29 ಪಟ್ಟು ಸ್ಮಾಲ್ HNI ಅವರಿಂದ 6.66 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಬಿಗ್ HNI ಅವರಿಂದ 9.11 ಪಟ್ಟು ಹಾಗೂ ರಿಟೇಲರ್ಸ್ ಅವರಿಂದ 2.54 ಪಟ್ಟು. ಒಟ್ಟು ಟೋಟಲು 5.05 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. ಈ ಒಂದು IPOದ ಲಿಸ್ಟಿಂಗ್ ದಿನ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡುತ್ತದೆ ಎಂಬುದು ಲಿಸ್ಟಿಂಗ್ ದಿನ ಅಲ್ಲಿವರೆಗೂ ಕಾಯಬೇಕಾಗಿರುತ್ತದೆ. ಈ ಒಂದು IPOಗೆ, ಈ ಒಂದು ಆಸ್ತಾ ಫಿನ್ಟೆಕ್ಸ್ IPOಗೆ ನಾನು ವೈಯಕ್ತಿಕವಾಗಿ ಒಂದು 2 ಅಥವಾ 4 ಅಪ್ಲಿಕೇಶನ್ ಹಾಕಬೇಕಂತ ಅಂದ್ಕೊಂಡಿದ್ದೆ. ಅದು QIB ಅವರ ಸಬ್ಸ್ಕ್ರಿಪ್ಷನು 10 ಪಟ್ಟು ಮೇಲೆ ಹೋಗಿ, ಬಿಗ್ HNI ಅವರ ಸಬ್ಸ್ಕ್ರಿಪ್ಷನು 10 ಪಟ್ಟು ಮೇಲೆ ಹೋಗಿದ್ದರೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಒಂದು 2% ಇತ್ತು.
ಆ ಒಂದು ಸ್ಟ್ರಾಟಜಿ ಮೇಲೆ ಅಪ್ಲೈ ಮಾಡಬೇಕು ಅಂದುಕೊಂಡಿದ್ದೆ. ಆದರೆ QIB ಹಾಗೂ HNI ಅವರಿಂದ ಡಿಮ್ಯಾಂಡ್ ಕಡಿಮೆ ಇರೋದರಿಂದ ನಾನು ಈ ಒಂದು ವೈಯಕ್ತಿಕವಾಗಿ ಈ IPOಗೆ ಅಪ್ಲಿಕೇಶನ್ ಹಾಕಿರೋದಿಲ್ಲ. ಅದೇ ರೀತಿ ಈ ಒಂದು IPOಗೆ ರಿಸರ್ವೇಷನ್ನು QIB ಅವರಿಗೆ 20% ಇಟ್ಟಿದ್ದಾರೆ, HNI ಅವರಿಗೆ 40% ಹಾಗೂ ರಿಟೇಲರ್ಸ್ ಅವರಿಗೆ 40%. QIB ಅವರಿಗೆ ಶೇರುಗಳ ರಿಸರ್ವೇಷನ್ ಕಡಿಮೆ ಇರೋದ್ರಿಂದ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮಲ್ಲಿ ಡಿಮ್ಯಾಂಡು ಯಾವುದೇ ರೀತಿಯ ಡಿಮ್ಯಾಂಡ್ ಕಂಡು ಬಂದಿರುವುದಿಲ್ಲ. ಈಗ ನೆಕ್ಸ್ಟ್ IPO ಯಾವುದಂತ ತಿಳ್ಕೊಂಡು, ಮೂರನೇ IPO ಬಂದು CSM ಟೆಕ್ನಾಲಜಿ IPO. ಜೂನ್ 24ರಿಂದ ಜೂನ್ 29ರವರೆಗೆ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿರುತ್ತದೆ. ಹಾಗೆ ನಾಳೆ ದಿನ 2 ಜುಲೈ ಈ ಒಂದು IPOದ ಲಿಸ್ಟಿಂಗ್ ಇರುತ್ತದೆ. ಪ್ರಸ್ತುತ GMP ಯಾವುದೇ ರೀತಿಯ GMP ಡಿಮ್ಯಾಂಡ್ ಕಂಡು ಬರುತ್ತಿರುವುದಿಲ್ಲ. ಹಾಗೂ ನಾಳೆ ಯಾವ ರೀತಿ ಈ ಒಂದು ಲಿಸ್ಟಿಂಗ್ ಆಗ್ತದೆ ಎಂಬುದನ್ನು ನೋಡೋಣ. QIB ಅವರಿಂದನೂ ಇದರ ಸಬ್ಸ್ಕ್ರಿಪ್ಷನ್ ಫುಲ್ ಆಗಿರ್ತದೆ 1.07 ಹಾಗೂ HNI ಅವರಿಂದ ಸಹ 1.54 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರ್ತದೆ. ಹಾಗೆ ರಿಟೇಲರ್ಸ್ ಅವರಿಂದ ಸಹ ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರಿಪ್ಷನ್ ಫುಲ್ ಆಗಿದ್ದು ಓವರಾಲ್ ಟೋಟಲ್ 1.37 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಆದರೆ ಈ ಒಂದು IPOಗೆ ಯಾವುದೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಡು ಬರುತ್ತಿಲ್ಲ. ನಾಳೆ ದಿನ ಲಿಸ್ಟಿಂಗ್ ಇದ್ದು ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಈ IPO ಮಾಡುತ್ತದೆ ಎಂಬುದು ಕಾದು ನೋಡುವ. ಈ ದಿನ 2 IPOಗಳು ಲಿಸ್ಟಿಂಗ್ ಆಗಿದೆ. ಒಂದು ಅದ್ವೈತ ಜ್ಯುವೆಲ್ಸ್, ಇನ್ನೊಂದು ವಾಟರ್ ಲೂಸಿಯರ್ ಟೂರಿಸಂ ಬಗ್ಗೆ ಈ ಒಂದು IPO ಸಬ್ಸ್ಕ್ರಿಪ್ಷನ್ ಕಡಿಮೆ ಇತ್ತು. ಅಂದರೆ QIB ಅವರಿಂದ ಕಡಿಮೆ ಸಬ್ಸ್ಕ್ರಿಪ್ಷನ್ ಇದ್ದಿತ್ತು. ಅಂದರೆ ಕೊನೆಯ ದಿನ ನೋಡಿ 0.72 ಪಟ್ಟು ಸಬ್ಸ್ಕ್ರಿಪ್ಷನ್ ಇತ್ತು. HNI ಅವರಿಂದ 1.27 ಪಟ್ಟು ಸಬ್ಸ್ಕ್ರಿಪ್ಷನ್ ಇತ್ತು. ಸ್ಮಾಲ್ HNI ಅವರಿಂದ 1.83 ಪಟ್ಟು, ಬಿಗ್ HNI ಅವರಿಂದ 0.94 ಪಟ್ಟು, ರಿಟೇಲರ್ಸ್ ಅವರಿಂದ 4.40 ಪಟ್ಟು, ಒಟ್ಟು ಟೋಟಲ್ 1.53 ಪಟ್ಟು ಈ ಒಂದು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಆದರೆ ಮಾರ್ಕೆಟ್ ಪ್ರೀಮಿಯಮ್ ನಿನ್ನೆ ದಿನ 1ನೇ ತಾರೀಕು ಜುಲೈ 1ರಂದು 808 ರೂಪಾಯಿಗೆ 51 ರೂಪಾಯಿ ಮೈನಸ್ ಇತ್ತು. ಆದರೆ 757 ರೂಪಾಯಿಗೆ ಎಸ್ಟಿಮೇಟ್ ಲಿಸ್ಟಿಂಗ್ ಅಂತ ಒಂದು ತೋರಿಸ್ತಾ ಇತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಮಲ್ಲಿ ಎಷ್ಟು IPO ಲಿಸ್ಟ್ ಆಗಿರುತ್ತದೆ, ಯಾವ ರೀತಿ ಒಂದು ಲಿಸ್ಟಿಂಗ್ ಆಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡೋಣ 6ರಿಂದ 7% ಮೈನಸ್ಸಲ್ಲಿ ಲಿಸ್ಟ್ ಆಗ್ಬೋದು ಎಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಶೋ ಆಗ್ತಾ ಇತ್ತು. ಆದರೆ ಈ ಒಂದು IPO ಈ ದಿನ ಲಿಸ್ಟ್ ಆಗಿದ್ದು 15.72% ಡೌನಲ್ಲಿ ಲಿಸ್ಟ್ ಆಗಿರ್ತದೆ. ಕಡಿಮೆ ಬೆಲೆಯಲ್ಲಿ ಲಿಸ್ಟ್ ಆಗಿದ್ದೆ. ಅಂದರೆ 681 ರೂಪಾಯಿಗೆ ಲಿಸ್ಟ್ ಆಗಿ ಈ ದಿನ ಮಾರ್ಕೆಟ್ ಮುಕ್ತಾಯದವರೆಗೆ 672 ರೂಪಾಯಿವರೆಗೂ ಈ ಒಂದು IPOದ ಷೇರು ವಹಿವಾಟು ನಡೆಸಿದೆ. ಈ ಒಂದು IPO QIB ಅವರಿಂದ ಹಾಗೂ ಸಬ್ಸ್ಕ್ರಿಪ್ಷನ್ ಎಲ್ಲ ರೀತಿಯಿಂದ ಕಡಿಮೆ ಇರೋದ್ರಿಂದ ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಸುಮಾರು 7% ಕಡಿಮೆ ಇರೋದ್ರಿಂದ ಲಿಸ್ಟಿಂಗ್ ದಿನ ಅದು 15% ಕಡಿಮೆಯಲ್ಲಿ ಡಿಸ್ಕೌಂಟಲ್ಲಿ ಈ ಒಂದು IPO ಡಿಸ್ಕೌಂಟಲ್ಲಿ 15% ಡಿಸ್ಕೌಂಟಲ್ಲಿ ಲಿಸ್ಟ್ ಆಗಿರ್ತದೆ. ನೆಕ್ಸ್ಟ್ IPO ಬಂದ್ಬಿಟ್ಟು ಅದ್ವೈತ ಜ್ಯುವೆಲ್ಸ್. ಈ ಒಂದು IPO ಈ ದಿನ ಲಿಸ್ಟ್ ಆಗಿರುತ್ತದೆ. ಅಂದರೆ 23 ಜೂನಿಂದ 25 ಜೂನ್ವರೆಗೂ ಒಂದು ಸಬ್ಸ್ಕ್ರಿಪ್ಷನ್ ಓಪನ್ ಆಗಿತ್ತು. ಇದು 29 ಜೂನ್ ಅಲಾಟ್ಮೆಂಟ್ ಆಗಿ ಜುಲೈ 1 ಈ ದಿನ ಒಂದು ಲಿಸ್ಟಿಂಗ್ ಆಗಿರ್ತದೆ. ಈ ಒಂದು IPO ಸಬ್ಸ್ಕ್ರಿಪ್ಷನ್ ಎಷ್ಟಿತ್ತಪ್ಪ ಅಂದರೆ QIB ಅವರಿಂದ 174.98 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಅದೇ HNI ಅವರಿಂದ ಸಹ 536.38 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಅದರಲ್ಲಿ ಸ್ಮಾಲ್ HNI ಅವರು 502.25 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಅದೇ ಬಿಗ್ HNI ಅವರಿಂದ 554.12 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ರಿಟೇಲರ್ಸರಿಂದ 95.30 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಓವರಾಲ್ ಇದು 212.63 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಇದು ಒಂದು ಹೆವಿ ಡಿಮ್ಯಾಂಡ್ ಇರುವಂಥ IPO ಆಗಿರೋದ್ರಿಂದ, ಒಂದು ಉತ್ತಮವಾದ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಇರುವುದರಿಂದ ಹಾಗೂ ಈ ಒಂದು ಕಂಪನಿಯ ಫೈನಾನ್ಷಿಯಲ್ ಗ್ರೋತು ಚೆನ್ನಾಗಿರೋದ್ರಿಂದ ಉತ್ತಮವಾದ ಓವರ್ ಸಬ್ಸ್ಕ್ರಿಪ್ಷನ್ ಆಗಿ ಕಂಡು ಬಂದಿತ್ತು. ಅದೇ ರೀತಿ ಒಂದು IPO ಈ ದಿನ ಲಿಸ್ಟಿಂಗ್ ಆಗಿರ್ತದೆ. ನಿನ್ನೆ ದಿನ ಈ ಒಂದು IPOದ GMP ಎಷ್ಟಿತ್ತಪ್ಪ ಅಂದರೆ ಪ್ರೀಮಿಯಮ್ ನಿನ್ನೆ ದಿನ ಅಥವಾ ಇವತ್ತು ಬೆಳಗ್ಗೆ ದಿನ ಲಿಸ್ಟಿಂಗ್ ಆಗೋಕ್ಕಿಂತ ಮುಂಚೆ 138 ರೂಪಾಯಿ ಕಟ್ಟ ಪ್ರೈಸ್ ಮೇಲೆ 49.5 ರೂಪಾಯಿ ಇತ್ತು. ಅಂದರೆ 187.5 ರೂಪಾಯಿ ಈ ಒಂದು IPO ಎಸ್ಟಿಮೇಟ್ ಲಿಸ್ಟಿಂಗ್ ಆಗುವ ಸಾಧ್ಯತೆ ಇತ್ತು ಎಂದು ಅಂದಾಜಿಸಲಾಗಿತ್ತು. ಅಂದರೆ ಒಂದು ಲಾಟ್ ಮೇಲೆ 4,950 ರೂಪಾಯಿ ಒಂದು ಎಸ್ಟಿಮೇಟ್ ಪ್ರಾಫಿಟ್ ಒಂದು ಲಾಟ್ ಮೇಲೆ ಅಂದಾಜಿಸಲಾಗಿತ್ತು. ಈ ದಿನ ಈ IPO ಲಿಸ್ಟ್ ಆಗಿದ್ದು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ ಎಂಬುದು ನೋಡೋಣ. ಅದ್ವೈತ ಜ್ಯುವೆಲ್ಸ್ IPO 188.90 ಈ ದಿನ ಲಿಸ್ಟ್ ಆಗಿದೆ. ಅಂದರೆ 36.88% ಈ ಒಂದು IPO ಪ್ರಾಫಿಟ್ ಮಾಡಿಕೊಟ್ಟಿದೆ. ಅಂದರೆ ಈ ದಿನದ ವಹಿವಾಟಿನಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ 188.99 ಇಲ್ಲಿ ಒಂದು ವಹಿವಾಟು ನಡೆಸಿದೆ. ಸುಮಾರು ಒಂದು ಲಾಟ್ ಮೇಲೆ ಹೂಡಿಕೆದಾರರಿಗೆ ಒಂದು 5,000 ರೂಪಾಯಿವರೆಗೂ ಲಾಭ ಮಾಡಿಕೊಟ್ಟಿದೆ. ಈ ಒಂದು ಯಾರು ಲಕ್ಕಿ ಡ್ರಾ ಮುಖಾಂತರ ಯಾರಿಗೆ ಅಲಾಟ್ಮೆಂಟ್ ಆಗಿರುತ್ತದೆ ಅವರು ತುಂಬ ಲಾಭದಲ್ಲಿ ಈ ಒಂದು IPOದಿಂದ ಲಾಭ ಮಾಡಿಕೊಂಡಿರ್ತಾರೆ. ಈ ಒಂದು IPO ಯಾರಿಗಾದರೂ ಅಲಾಟ್ಮೆಂಟ್ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ IPOಗಳ ಅಪ್ಡೇಟ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ಮಾಹಿತಿ ಎಜುಕೇಷನ್ ಪರ್ಪಸ್ಗೋಸ್ಕರ ಆಗಿತ್ತು. ಯಾವುದೇ ಒಂದು ಬೈ ಆ್ಯಂಡ್ ರೆಕಮೆಂಡೇಷನ್ ಅಲ್ಲ. ಯಾವುದೇ ಹೂಡಿಕೆ ಮಾಡುವುದಿದ್ದರೆ ನಿಮ್ಮದೇ ಆದ ಅನಲೈಸ್ ಮಾಡಿ ನಿಮ್ಮ ಹಣಕಾಸು ಸಲಹೆಗಾರರಿಂದ ಸಲಹೆಯನ್ನು ಪಡೆದುಕೊಂಡು ಹೂಡಿಕೆ ಮಾಡಿ.
ಇದೇ ರೀತಿ IPO ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಮುಂದಿನ IPO ಅಪ್ಡೇಟ್ಗಳ ವಿಡಿಯೋಗಳು ತಮಗೆ ಬೇಗ ತಲುಪುತ್ತವೆ. ಧನ್ಯವಾದಗಳು.